ಹೋಗು, ಊಟಕ್ಕೆ ತಟ್ಟೆ ಹಾಕು, ಕೈ ಕಾಲು ತೊಳ್ಕೊಂಡ್ ಬರ್ತೀವಿ. ಹೇಳಕ್ಕಾಗದೇ ಇರೋಂಥ ಕೆಲಸ ಏನದು? ನನಗೆ ಹೇಳು, ನನ್ನಿಂದ ಏನಕ್ಕೆ ಮುಚ್ಚಿಡ್ತಾ ಇದೀಯ ನೀನು? ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ನೀವು ಗಂಗಪ್ಪನ ದರ್ಬಾರಿಗೆ ಬಂದಿದ್ದೀರಾ, ನಿಮ್ಮ ಕೆಲಸ ಆಗೋದಿಲ್ಲ ಅಂತ ಅಂದ್ರೆ ಆ ಥರ ಏನಾದ್ರೂ ಆಗುತ್ತಾ? ಇಲ್ಲ 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 ಇಲ್ಲ. ನಿಮಗೋಸ್ಕರನೇ ನಾನು ಇಲ್ಲಿ ಠಿಕಾಣೆ ಊರಿದ್ದೀನಿ. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವ್ರಿಗೆ ನೈವೇದ್ಯ ಮಾಡ್ತೀರಾ, ಯಾತ್ರೆ ಮಾಡ್ತೀರಾ. ಆದ್ರೆ ಕಲ್ಲಿನ ದೇವ್ರು ಅವನು, ಕೂಡ್ಲೆ ಕೆಲಸ ಮಾಡ್ತಾನ ಅವನು, ಮಾಡ್ತಾನ? ತುಂಬಾ ಬೇಡ್ಕೋಬೇಕಾಗುತ್ತೆ ಅವನ ಹತ್ರ, ತುಂಬಾ ಬೇಡ್ಕೋಬೇಕಾಗುತ್ತೆ ಅವನ ಹತ್ರ. ಆದ್ರೆ ನನ್ನ ಬಳಿ, ಈ ಗಂಗಪ್ಪನ ಬಳಿ ಬಂದ್ರೆ ನಿಮ್ಮ ಕೆಲಸ ಕೂಡ್ಲೆ ಆಗುತ್ತೆ. ಆಗುತ್ತೆ ಅಲ್ವಾ? ಅಯ್ಯೋ ಅಕ್ಕ, ಬನ್ನಿ ಬನ್ನಿ. ಎಲ್ಲಿ ಕಳ್ದೋಗಿದ್ರಿ? ಮರ್ತೇ ಬಿಟ್ಟಿದ್ರ ನನ್ನನ್ನ, ಈ ಗಂಗಪ್ಪನ್ನ? ಇನ್ನು ಭಾವ ಅಂತೂ ನಮ್ಮನ್ನ ಭೇಟಿ ಮಾಡೋಕೆ ಬರೋದಿಲ್ವಾ? ಬನ್ನಿ ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಅಯ್ಯೋ, ಇರ್ಲಿ ಇರ್ಲಿ ಇರ್ಲಿ. ಪೂಜೆ ಎಲ್ಲ ಸಾಮಗ್ರಿಗಳನ್ನು ತಂದಿದ್ದೀನಿ. ಅಯ್ಯೋ ಭಾವ, ನಿಂತ್ಕೊಂಡಿದ್ದೀರಾ? ಕುತ್ಕೊಳ್ಳಿ, ಕುತ್ಕೊಳ್ಳಿ. ಸರಿ ಅಕ್ಕ, ಈ ಬಾಬಾ ಹತ್ರ, ಗಂಗಪ್ಪನ ಹತ್ರ ಏನ್ ಕೆಲಸ ಇದೆ ನಿಮಗೆ? ಈಗ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳಿ, ನಾನು ಆಮೇಲೆ ಕರಿತೀನಿ. ನಡೀರಿ ನಡೀರಿ, ಬೇಗ ನಡೀರಿ, ಬೇಗ ಬೇಗ. ಈಗ ಹೇಳಿ. ಗಂಗಪ್ಪ, ನಂಗೆ ನನ್ ಸೊಸೆ ಬೇಡ. ನೀನೇನ್ ಬೇಕಾದ್ರೂ ಮಾಡು, ಆದ್ರೆ ಅವಳು ನಾಚೆ ಹಾಕು. ಇಂಥ ಕೆಲಸ ಮಾಡೋದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ಯಾ? ರೀ, ಗಂಗಪ್ಪ ಏನ್ ಹೇಳ್ತಾನೆ ಅಂತ ಸುಮ್ನೆ ಕೇಳ್ಕೊಳ್ಳಿ. ಆಮೇಲೆ ನಿಮ್ಗೆ ತಾನೇ ಅರ್ಥ ಆಗುತ್ತೆ ನಾನ್ ಹೇಳ್ತಿರೋದೇ ಸರಿಯಾಗಿದೆ ಅಂತ. ಗಂಗಪ್ಪ, ನೀನೇ ಹೇಳು, ನಾನು ಹೇಳ್ತಾ ಇರೋದ್ರಲ್ಲಿ ಏನಾದ್ರೂ ಕಾರಣ ಇದೆಯೋ ಇಲ್ವೋ? ಮನುಷ್ಯ ಕೆಟ್ಟವನಾಗಲ್ಲ ಭಾವ, ಆದ್ರೆ ಅವ್ರ ಕಾಲ್ಗುಣ ಕೂಡ ನೋಡ್ಬೇಕಾಗುತ್ತಲ್ವಾ? ಮತ್ತೆ ನಿಮ್ಮ ಸೊಸೆಯ ಕಾಲ್ಗುಣ ಕೂಡ ಸರಿಯಾಗಿಲ್ಲ. ಗಂಗಪ್ಪ, ನಮ್ಗೆ ಪರಸ್ಪರ ಪರಿಚಯ ಇದೆ, ಆದ್ರೆ ನಿನ್ ದಾರಿನೇ ಬೇರೆ, ನಮ್ ದಾರಿನೇ ಬೇರೆ. ಅಯ್ಯೋ ಭಾವ, ನಾನು ಅಕ್ಕ ಹೇಳ್ತಿರೋ ಕೆಲ್ಸನ ಮಾಡೋಕ್ಕಾಗಲ್ಲ ಅನ್ನೋದಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ಅಕ್ಕ, ನಿಮ್ಮ ಸೊಸೆನ ಮನೆಯಿಂದ ಹೊರಗಡೆ ಹಾಕೋ ಕೆಲಸ ನನ್ನದು. ಅಕ್ಕ, ಈ ನಿಂಬೆ ಹಣ್ಣಿಂದ 2 ಹನಿನ ನಿನ್ನ ಸೊಸೆಗೆ ಕುಡಿಸಿ, ಆಮೇಲೆ ನೋಡು ಏನಾಗುತ್ತೆ ಅಂತ. ಗಂಗಪ್ಪ, ನೀನೇ ಸಹಾಯಕ್ಕೆ ಬಂದೆ ನೋಡು. ಇಲ್ಲಿ ನೋಡು, ನೀನೇನು ಯೋಚನೆ ಮಾಡ್ಬೇಡ. ಅವ್ವ ಏನಾದರೂ ನಿನ್ಗೆ ಹೇಳಿದ್ರೆ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಬಿಡು.
ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನ ಮಹಾದೇವನ ಮೇಲೆ ನಂಬಿಕೆ ಇದೆ. ಇವತ್ತಿನವರೆಗೂ ಎಷ್ಟು ಭಕ್ತಿ ಮಾಡಿದ್ದೀನಿ. ಅವ್ನು ಎಲ್ಲನೂ ಒಳ್ಳೇದು ಮಾಡ್ತಾನೆ. ಇನ್ನು ಮುಂದೆ ಒಳ್ಳೇದೇ ಮಾಡ್ತಾನೆ. ನಾನು ಮನೇಲಿ ಇದ್ರು ಇಲ್ದೇ ಹೋದ್ರು ಅವ್ವ ಏನಾದರೂ ನೀನು ಬಂದು ಬೈದ್ಲು ಅಂತ ಹೇಳಿದ್ರೆ ಅದನ್ನ ನನ್ನ ಹತ್ರ ಹೇಳ್ಕೊ. ಸರಿ. ಆದರೆ ನನಗೊಂದು ಅರ್ಥ ಆಗ್ತಾ ಇಲ್ಲ, ಅವ್ವ ಎಲ್ಲೋಗಿದ್ದಾಳೆ? ರೀ, ಏನಾದರೂ ಕೆಲಸ ಇರ್ಬೋದು. ಆಗಲ್ಲ ಅದು. ಆದರೆ ಎಲ್ಲೋಗಿದ್ದಾಳೆ ಅಂತ ಹೇಳಲೇ ಇಲ್ವಲ್ಲ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ನನ್ನ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಮಾಮ, ಇಲ್ಲಿ ನೋಡಿ, ನೋಡಿ ಇದೆಲ್ಲ. ಯಾರೋ ಬೊಂಬೆನೆಲ್ಲ ನೇತಾಕಿದ್ದಾರೆ. ದುಷ್ಟ ಕೆಲಸ ಮಾಡಿದ್ದಾರೆ ಇಲ್ಲಿ. ಆದ್ರೆ ಮಾಮ, ಇದನ್ನೆಲ್ಲ ಎಲ್ಲಿಂದ ಕಲಿತಾರೆ ಇವರು? ಅದು ಬಾಪು, ಯಾವ ತರ ಒಳ್ಳೆಯ ವಿಚಾರಗಳು ಇರುತ್ತೋ ಅದೇ ತರ ಕೆಟ್ಟ ವಿಚಾರಗಳು ಕೂಡ ಇರುತ್ತೆ. ಯಾವ ತರ ಬೆಳಕಿರುತ್ತೋ ಅದೇ ತರ ಕತ್ಲು ಕೂಡ ಇರುತ್ತೆ. ಮಾಮ, ಇದರಿಂದ ನಿಜವಾಗ್ಲೂ ತೊಂದರೆ ಆಗುತ್ತಾ ಮನುಷ್ಯಂಗೆ? ಅಯ್ಯೋ ಮಾರಾಯ, ಶಕ್ತಿಯ ಪೂಜೆ ಅದು. ಒಬ್ಬರಿಗೆ ಆ ಶಕ್ತಿ ಅನ್ನೋದು ಸಿಕ್ತು ಅಂತಾದ್ರೆ ಕೆಲವರು ಅದನ್ನ ಒಳ್ಳೆ ಕೆಲಸಕ್ಕೆ ಬಳಸಿದ್ರೆ ಇನ್ನು ಕೆಲವರು ಅದನ್ನ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ತಾರೆ. ಹಾಗಾದ್ರೆ ಮಾಮ, ಒಳ್ಳೆ ಜನರು ಏನ್ ಮಾಡ್ಬೇಕು? ಏನಿಲ್ಲ, ಒಳ್ಳೆಯ ಮನುಷ್ಯರು ಜೀವನದಲ್ಲಿ ಗುರುವನ್ನು ನೋಡ್ಕೊಳ್ಬೇಕು. ಆ ಗುರುವೇ ನಿಮ್ಮ ಕಾಳಜಿ ವಹಿಸ್ತಾರೆ. ಅವರೇ ನಿಮ್ಮನ್ನ ಇದೆಲ್ಲದರಿಂದ ಪಾರು ಮಾಡ್ತಾರೆ. ಯಾವ ಅಧಿಕಾರ ದೇವರಿಗೆ ಇರೋದಿಲ್ವೋ ಆ ಅಧಿಕಾರವನ್ನ ಭಗವಂತ ಗುರುಗಳಿಗೆ ಕೊಟ್ಟಿರ್ತಾನೆ. ಅದಕ್ಕೆ ಸಂತರ ಸಹವಾಸ ಮಾಡಬೇಕು. ಗುರು ಸಾಕ್ಷಾತ್ ಪರಬ್ರಹ್ಮ. ಮಾಮ, ಆ ಗಂಗಪ್ಪನಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕಾಗುತ್ತೆ. ಸ್ವಲ್ಪ ಅತಿಯಾಗಿ ಆಡ್ತಾ ಇದ್ದಾನವನು. ಒಂದ್ಸಾರಿ ಸರಳವಾದ ಭಾಷೆಯಲ್ಲಿ ತಿಳಿಸಿ ಹೇಳಿ ನೋಡ್ತೀನಿ ಅವನಿಗೆ. ಮಾಮ, ಜನರು ತುಂಬಾ ಭಯ ಪಡ್ತಾ ಇರ್ಬೋದು ಅವನಿಂದ. ಇಲ್ಲಿಯ ಜನರಿಗೆ ದೇವರ ಹೆಸರನ್ನು ತೆಗೆದುಕೊಳ್ಳೋದು ಇಷ್ಟ ಇಲ್ಲ. ಒಳ್ಳೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ. ಮತ್ತೆ ಇದೆಲ್ಲ ಏನ್ ನಡೆದಿದೆ? ಏನಾಯ್ತು ಮಾಮ? ಅಕ್ಕ, ಈ ನಿಂಬೆ ಹಣ್ಣಿನ ರಸದ 2 ಹನಿಗಳನ್ನ ನಿನ್ನ ಸೊಸೆಗೆ ಕುಡಿಸಿ ನೋಡು. ಆಮೇಲೆ ನೋಡು ಏನಾಗುತ್ತೆ ಅಂತ. ಹಾ, ಈ ಹೆಣ್ಣು ಮಗಳು ಆ ಬುಟ್ಟಿಯಲ್ಲಿ ಏನೋ ಕೆಟ್ಟದ್ದನ್ನ ತೆಗೆದುಕೊಂಡು ಹೊರಟಿದ್ದಾಳೆ. ಇದನ್ನ ಅವಳಿಗೆ ಆ ಗಂಗಪ್ಪನೇ ಕೊಟ್ಟಿದ್ದಾನೆ. ಅದನ್ನ ಇವಳು ಮನೆಗೆ ತೆಗೆದುಕೊಂಡು ಹೋಗ್ತಾಳೆ. ಮತ್ತೆ ಇವಳು ನಿಖರವಾಗಿ ಅದನ್ನು ಉಪಯೋಗಿಸ್ತಾಳೆ. ಇದನ್ನ ನಿಲ್ಲಿಸ್ಬೇಕು. ಮಾಮ, ಜನರು ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ಗಂಗಪ್ಪನ ಹತ್ರ ಹೋಗ್ತಾ ಇದ್ದಾರೆ. ಅದಾಗುತ್ತಪ್ಪ. ಅರೆ, ಬೇರೆಯವ್ರಿಗೆ ಹೇಗೆ ಕೆಟ್ಟದಾಗತ್ತೆ ಅನ್ನೋ ಯೋಚನೆ ಮಾಡೋದ್ರ ಬದಲು ನಮ್ಮ
ನಡವಳಿಕೆ ಹೇಗ್ ಸರಿ ಮಾಡ್ಕೊಳ್ಳೋದು ಅನ್ನೋ ಯೋಚನೆ ಮಾಡೋದಾದ್ರೂ ಬೇಡವಾ? ಅಯ್ಯಪ್ಪ ಅಬ್ಬಬ್ಬ. ಅಯ್ಯೋ ಸರು, ಏ ಸರು, ಕುಡಿಯಕ್ ಸ್ವಲ್ಪ ನೀರ್ ತಗೊಂಬಾ. ಅಮ್ಮ, ನಿಮ್ಮನ್ನ ನಾವು ತುಂಬಾ ಹೊತ್ತಿಂದ ಕಾಯ್ತಾ ಇದೀವಿ. ಅಡ್ಗೆ ಮಾಡಾಯ್ತು, ಅಡ್ಗೆ ತಣ್ಣಗೂ ಆಯ್ತಪ್ಪ. ನಮಗ್ ಎಂತ ಕೆಲ್ಸ ಇತ್ತು ಅಂತ ನಿನಗೆ ಹೆಂಗಪ್ಪ ಹೇಳೋದು? ಹೌದು, ಆದ್ರೆ ನೀನ್ ಹೇಳಲೇ ಇಲ್ಲ ಏನ್ ಕೆಲ್ಸ ಅಂತ. ಹೇಳ್ತೀನಷ್ಟೇ, ಸಮಯ ಬಂದಾಗ ನಿನಗೆ ಹೇಳ್ತೀನಿ ಅದನ್ನು. ಅಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂದಿದ್ದಲ್ಲ, ಏನದು? ನನ್ನಂತೂ ಏನು ಕೇಳಬೇಡ ನೋಡು. ನನಗೆ ತಲೆ ನೋವಾಗ್ತಿದೆ. ತಲೆನೋವಿಂದ ಒದ್ದಾಡ್ತಾ ಇದ್ದೀನಿ. ಏನಾಯ್ತಣ್ಣ? ಅಣ್ಣ, ನೀವು ಹುಷಾರಾಗಿದ್ದೀರಾ ಅಲ್ವಾ? ಸುಮ್ನಿರೋ, ಬಾಳ ಕಾಳಜಿ ಇರೋರ್ ತರ ಮಾತಾಡ್ಬೇಡ. ಅವ್ರಿಗೇನು ಆಗಿಲ್ಲ. ಈಗ ಒಂದೆರಡು ತುತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹೋಗು, ಊಟಕ್ಕೆ ತಟ್ಟೆ ಹಾಕು, ಕೈಕಾಲು ತೊಳ್ಕೊಂಡ್ ಬರ್ತೀವಿ. ಹೇಳಕ್ಕಾಗ್ದೇ ಇರೋಂಥ ಕೆಲ್ಸ ಏನದು? ನನ್ಗೆ ಹೇಳು, ನನ್ನಿಂದ ಏನಕ್ಕೆ ಮುಚ್ಚಿಡ್ತಾ ಇದೀಯ ನೀನು? ಅಯ್ಯೋ, ಇದೆಲ್ಲ ನಿನ್ ಒಳ್ಳೇದಕ್ಕೆ ಮಾಡ್ತಿರೋದು. ನಿನ್ ಸಲುವಾಗಿ ಮಾಡ್ತಿರೋದು ಅಂತ ನಿನಗೆ ಗೊತ್ತಾಗ್ತಿಲ್ವಾ? ಇಲ್ಲಿ ನೋಡು ರಮೇಶ, ನಮಗೂ ವಂಶದ ಕುಡಿ ಬೇಕಲ್ವಾ? ಒಂದ್ ವಿಷಯ ಹೇಳು, ಇಲ್ಲಿ ಕೈ ಮೇಲೆ ಕೈ ಹಾಕೊಂಡು ಕೂತ್ರೆ ಕೆಲಸ ಆಗತ್ತಾ? ಏನಾದ್ರೂ ಮಾಡ್ಬೇಕಲ್ವಾ ನಾವು? ನಾನು ಇವಳ ಜೊತೆ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ಇವತ್ತಿನವರೆಗೂ ನಾನಂಥ ದಾರಿಗೆ ಹೋಗಿಲ್ಲ. ಶ್ರೀಮನ್ ಪಾಂಡುರಂಗನ್ ಹೆಸರು ತಗೊಂಡು ಹರಿಹರಿ ಅಂತ ಸುಖವಾಗಿರೋದು ಬಿಟ್ರೆ ನಂಗೇನು ಗೊತ್ತಿಲ್ಲ. ಇವಳ ಮಾತನ್ನ ಕೇಳಿ ಹೋಗ್ಬೇಕಾಯ್ತು. ನೀವು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೇಡಿ. ಇವಾಗ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸಮಯ ಬಂದಾಗ ನಾವೇ ಎಲ್ಲ ಹೇಳೋಣ ಅಂತ ಹೇಳದ್ನಲ್ಲ. ಅಂದ್ರೆ ಅಣ್ಣ, ನೀವೇನು ಹೇಳೋದಿಲ್ಲ ಅಂತ ಆಯ್ತು. ಸರಿ ಬಿಡಿ, ಎಷ್ಟ್ ದಿನ ಅಂತ ಮುಚ್ಚಿಡ್ತೀರಾ? ಇವತ್ತು ನಾಳೆನೋ ಗೊತ್ತಾಗುತ್ತೆ. ಊಟ ಬಡಿಸಾಯ್ತು, ಒಳಗ್ ಬನ್ನಿ.